ದಿನಾಂಕ 22/1/2024 ಗುರುವಾರ ದಿನದಂದು ಸ್ಲಂ ಬೋರ್ಡ್ನ ಅಧ್ಯಕ್ಷರು ಹಾಗೂ ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಜಮಖಂಡಿ ನಗರಕ್ಕೆ ಆಗಮಿಸುತ್ತಿದ್ದು, ಇದರ ಪ್ರಯುಕ್ತವಾಗಿ ಜಮಖಂಡಿ ನಗರದ ರಮಾ ನಿವಾಸ ಐಬಿಯಲ್ಲಿ ಛಲವಾದಿ ಸಮಾಜದ ಮುಖಂಡರ ಸಭೆ ಜರುಗಿತು. ಧಾರವಾಡದಿಂದ ಆಗಮಿಸಿದ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಅವರು ಹಾಗೂ ಡಾಕ್ಟರ್ ಅರುಣ್ ಕಲ್ಲೋಳ್ಕರ್ ಅವರು ಈ ಒಂದು ಸಭೆಯನ್ನ ಕುರಿತು ಮಾತನಾಡಿದರು. ಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಛಲವಾದಿ ಸಮಾಜದ ಮುಖಂಡರನ್ನ, ಯುವಕರನ್ನ ಭಾಗವಹಿಸಲು ಮನವಿ ಮಾಡಿದರು. ಇದೇ 22ನೇ ತಾರೀಕಿಗೆ ಮುಧೋಳ ದಿನ್ನೆಯ ಕೆಟ್ಟಿಕೆರೆ ಹತ್ತಿರ ಸಂಜೆ 4 ಗಂಟೆಗೆ ಭವ್ಯ ಸೈಕಲ್ ಮೋಟಾರ್ ರ್ಯಾಲಿ ನಡೆಯಲಿದ್ದು, ಈ ರ್ಯಾಲಿಯಲ್ಲಿ ಸಾವಿರಾರು ಸೈಕಲ್ ಮೋಟಾರ್ಗಳನ್ನ ಹಾಗೂ ಸಾವಿರಾರು ಯುವಕರನ್ನ ಸೇರಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಉತ್ತರ ಕರ್ನಾಟಕದ ಛಲವಾದಿ ಸಮಾಜದ ಬಹುದೊಡ್ಡ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಅವರ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಛಲವಾದಿ ಸಮಾಜ, ದಲಿತ ಸಮಾಜ ಅಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಈ ಸಮಾಜಗಳು ಮೇಲೆ ಬರಬೇಕಂತ ಹಗಲು ರಾತ್ರಿ ಕೆಲಸ ಮಾಡುತ್ತಿರುವ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯನವರ ಕೈ ಬಲಪಡಿಸಲು ಛಲವಾದಿ ಸಮಾಜ ತೀರ್ಮಾನ ಕೈಗೊಂಡಿದ್ದು, 22ನೇ ತಾರೀಕಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಸೈನಿಕರನ್ನ ಸೇರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಇಂದು ಮಾಡಲಾದ ಈ ಸಭೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದಲಿತ ಮುಖಂಡರು ಭಾಗವಹಿಸಿದ್ದರು. ಪ್ರತಿಯೊಂದು ಗ್ರಾಮದಿಂದ ಎಲ್ಲ ಯುವಕರು ಸೈಕಲ್ ಮೋಟಾರ್ಗಳ ಮೂಲಕ 22ನೇ ತಾರೀಕಿಗೆ ಜಮಖಂಡಿ ನಗರಕ್ಕೆ ಬರಬೇಕು. ಮಧ್ಯಾಹ್ನ 3 ಗಂಟೆಗೆ ಮುಧೋಳ ದಿನ್ನೆಯ ಕೆಟ್ಟೆಕೆರೆ ಹತ್ತಿರ ಸೇರಬೇಕು. ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರಿಗೂ ಹಾಗೂ ಜಮೀರ್ ಅಹಮದ್ ಖಾನ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರಬೇಕು. ಈ ಮೆರವಣಿಗೆಯು ಕೆಟ್ಟೆಕೆರೆಯಿಂದ ಪ್ರಾರಂಭವಾಗಿ ಟಿಪ್ಪು ಸುಲ್ತಾನ್ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಮುಂದೆ ಹಾಯ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸುವ ಮೂಲಕ ಅಲ್ಲಿಂದ ನೇರವಾಗಿ ರುದ್ರಸ್ವಾಮಿ ಪೇಟೆಯ ರುದ್ರಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಛಲವಾದಿ ಸಮುದಾಯದ ಬಹಿರಂಗ ಸಭೆಯನ್ನ ಮಾಡಲಾಗುವುದೆಂದು ಆಯೋಜಕರು ತಿಳಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರುಗಳು, ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ಯುವಕರು, ಗುರು ಹಿರಿಯರು, ಅಡ್ವೊಕೇಟ್ಗಳು ಸೇರಿದಂತೆ ಬಹಳಷ್ಟು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿ ಸಭೆಯನ್ನ ಯಶಸ್ವಿಗೊಳಿಸಿದರು. 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಜಮಖಂಡಿ ನಗರದ ಕೆಟ್ಟಿಕೆರೆ ದಿನ್ನೆಗೆ ಎಲ್ಲ ದಲಿತ ಬಾಂಧವರು ತಮ್ಮ ತಮ್ಮ ಸೈಕಲ್ ಮೋಟಾರ್ಗಳ ಮೂಲಕ ಆಗಮಿಸಲು ಕೋರಲಾಗಿದೆ. ಇತ್ತೀಚೆಗೆ ಯಾವಾಗ ಹುಬ್ಬಳ್ಳಿ ಧಾರವಾಡ ಶಾಸಕರಾದ ಆ ಒಂದು ಶಾಸಕರ ಆದಮೇಲೆ ಸ್ವಲ್ಪ ಆ ಒಂದು ಕೊರತೆ ಇನ್ನೂ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನೀಗ್ತಾ ಹೋದರೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಇಲ್ಲೇ ರಾಜು ಅವರು ಸಾಹೇಬರು ಒಂಥರ ಏನೋ MLA ಆಗಿದ್ರು, ಆಮೇಲೆ ಅವರು ಆ ಅವಕಾಶದಿಂದ ವಂಚಿತ ಆಗಿದ್ರು. ಅವರು ಕೂಡ ಹೇಗಂದ್ರೆ ಆಗುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಯಾವುದೇ ನಾ ಹೇಳ್ತಾ ಇದ್ದೀನಿ, ಯಾವುದೇ ಜಾಬ್ಸ್ ಬರಲಿ, ಯಾವುದೇ ಅಡ್ಮಿಷನ್ ಬರಲಿ, ಏನೋ ಸಮಸ್ಯೆ ಬಂದ್ರು ನಾವು ಯಾವತ್ತೂ ಸಮುದಾಯದವ್ರು ಬಿಟ್ಟು ಕೊಟ್ಟಿಲ್ಲ. ಈ ಭಾಗದಿಂದ ಯಾರೋ ಬಂದ್ರು ಉತ್ತರ ಕರ್ನಾಟಕ ಭಾಗದಿಂದ ನಾವೆಲ್ಲ ನಿಂತು ಮಾಡಿದ್ದೀವಿ. ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೂ ಸಹ ನಾವು ಮಾಡೋದಿಲ್ಲ ಅಂತಂದ್ರೆ ಒಂದು ಏನು ಮಾಡ್ತಾರೆ. ಒಂದು ಯಾಕಂದ್ರೆ ಗೊತ್ತಿದೆ ಇವತ್ತು ಯಾಕೆ ಕೂಡಿದ್ದೀರಿ ನೀವು, ಒಳ್ಳೆಯದು ಯಾರು ಮಾಡ್ತಾರಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ನಮ್ಮ ಕೈಲಿ ಆಗಲಿಲ್ಲ ಅಂತಂದ್ರೆ ಮಾಡೋರಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗಿದೆ. ಯಾಕಂದ್ರೆ ರಾಜ್ಯಾಶ್ರಯದಿಂದ ನಾವು ಯಾರು ಈಗ ಪಡ್ಕೋಕ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ನೋಡಿ ಎಲ್ಲರೂ ಒಂದೊಂದು ಸಂಘಟನೆ ಅಧ್ಯಕ್ಷರಿದ್ದೀವಿ, ಬಟ್ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ, ಬೆಳವಣಿಗೆನೂ ಬೇಕಾಗುತ್ತೆ. ಅದ್ರ ಜೊತೆ ನಾವೆಲ್ಲ ಮಾಡೋದಕ್ಕೆ ನಮ್ಮ ಮಕ್ಕಳ ಬೆಳವಣಿಗೆ ಸಲುವಾಗಿ ಇವತ್ತು
ಕೂಡ ಇಲ್ಲಿ ಬಂದಿರ್ಲಿಕ್ಕೆ ಇದ್ದಿದ್ದು. ಯಾಕಂದ್ರೆ ಒಂದು ಹೋದ್ರೆ ಅದು ನಮ್ಮ ನಾಯಕರಂತ ಅನ್ಕೊಳ್ಳಲ್ಲ. ಆದ್ರೆ ಅವ್ರು ಅಲ್ಲೇ ಇದ್ರು ಕೂಡ ಎಷ್ಟು ಜನ ಅವ್ರು ಕಾಂಟ್ಯಾಕ್ಟ್ ಇದ್ದಾರೆ, ಅವರೆಲ್ಲರಿಗೂ ಆತ್ಮೀಯವಾಗಿ ನಡೆದುಕೊಳ್ಳೋದು ಮತ್ತು ಸಮಾಜದ ಚಿಂತನೆಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಚಲವಾದಿಯವರು ಯಾರೇ ಆಹ್ವಾನ ಮಾಡಿದರೆ ಅವ್ರು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ಅವ್ರು ಬಂದಾಗ ನಾವೆಲ್ಲ ಬರೀಬೇಕಾಗ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ನಮ್ಮ ಕಡೆ ಏನಿದೆ ಉತ್ತರ ಕನ್ನಡದಾಗ ಯಾವ ರಾಜಕಾರಣಿಗಳು ಯಾರು ನಮ್ಮನ್ನ ಮತ್ತು ಗುರ್ತ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಹೋರಾಟದಿಂದ ನಮ್ಮ ಅಂಗಿ ಕೂಡ ನಾವು ಬೆಳೆದಿದ್ದೀವಿ. ಈ ಕಡೆ ಉತ್ತರ ಕನ್ನಡದಾಗ ನಾವು ಇಂಥ ನಾಯಕರ ಬೆಳೆದಿವಿ ಅಥವಾ ಯೋಜನೆಗಳು ತಗೊಂಡಿದ್ದೀವಿ ಅಥವಾ ರಾಜಕೀಯವಾಗಿ ನಾವು ಬಂದಿವಲ್ಲ ಅಂತ ಮಾತ್ರ ಇವತ್ತಿಗೆ ಇಲ್ಲಿ. ಯಾಕಂದ್ರೆ ನಾವು ರಗಡ ಅವ್ರ ಬೆನ್ನತ್ತೀವಿ. ನಾವು ಈಗ ಬಹುಶಃ ನನಗನ್ನಿಸ್ತಾ ಇದೆ ಒಂದು 20-25 ವರ್ಷಗಳಿಂದಲೇ ಎಸ್ ಸಿ ಮಾದೇವಪ್ಪ ಅವ್ರನ್ನು ಬೆನ್ನತ್ತಿದ್ದು ನೋಡಿದ್ರೆ ನಾವೆಲ್ಲ ಹಿರಿಯರೇ ಆಗ್ಬೋದಾಗಿದೆ. ಯಾಕಂದ್ರೆ ಅವರು ಅದೊಂಥರ ಸುಮ್ಮನೆ ನಮ್ಮ ನಾಯಕ ಕುತ್ಕೊಳ್ಳೋನು. ಯಾಕಂದ್ರೆ ನಮ್ಮವರ ಕಡೆಗಣಿಸೋದಿಲ್ಲ. ಯಾಕಂದ್ರೆ ಅವರು ನಾವೆಲ್ಲರೂ ಕೂಡ ಈ ಒಂದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮುದಾಯದ ನಾಯಕರನ್ನ ಗಟ್ಟಿಯವಾಗಿ ಯಾವ ರೀತಿ ಬೆಳೆಸಬೇಕು ಮತ್ತು ನಮ್ಮ ಅಸ್ತಿತ್ವವನ್ನು ಯಾವ ರೀತಿ ಉಳಿಸ್ಕೋಬಹುದು. ಕ್ಷೇತ್ರ ಬೇರೆ ಬೇರೆ ಇರ್ಬೋದು. ನಾವೆಲ್ಲ ದಲಿತ ಸಂಘಗಳು ಕೆಲಸ ಮಾಡ್ತೀವಿ. ಕೆಲವರು ಸ್ನೇಹಿತರೆಲ್ಲ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ, ಕೆಲವರೆಲ್ಲ ರಾಜಕಾರಣದಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲ ಡಿಫರೆನ್ಸ್ ಬಿಟ್ಟು ನಾವೆಲ್ಲರೂ ಕೂಡ ಸಮುದಾಯದ ನಾಯಕರನ್ನ ಬೆಂಬಲಿಸುವ ಮುಖಾಂತರ ಬೆಳೆಸಬೇಕಾದ ನಮ್ಮೆಲ್ಲ ಅನಿವಾರ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ 25 ಹೊಸ ಉದಯ ಸಾಹೇಬರನ್ನ ತಮ್ಮೆಲ್ಲರ ಒಂದು ಒಪಿನಿಯನ್ ಪ್ರಕಾರ ಭವ್ಯವಾಗಿ ಸ್ವಾಗತ ಮಾಡೋಣ. ನಾವೆಲ್ಲರೂ ಕೂಡ ನಾವು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಅಂತ ಒಂದು ನಮ್ಗೆ ಈಗ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಎಸ್ ಸಿ ಮಾದೇವಪ್ಪರು ಇಲೆಕ್ಷನ್ ಆಗಿ ಬಿದ್ದಿದ್ರು. ಆ ಟೈಮ್ದಾಗ ಅವರು ಭಾಳ ಸಮಾಜ ನಿಂತರು. ಎಲ್ಲ ಕಡೆ ಬಂದು ಬಾಗಲಕೋಟೆಲ್ಲ ನಾವೆಲ್ಲ ಹೋಗಿದ್ದೀವಿ. ಇಲ್ಲ ನಮ್ಮ ರಾಜಕೀಯಗಳು ನಮ್ಮ ಜಾತಿ ಈ ರೀತಿಯಾಗಿ ಆಗತೈತಿ, ಆ ರೀತಿಯಾಗಿ ಆಗತೈತಿ. ನಮ್ಮ ಪ್ರಾತಿನಿಧ್ಯ ಕೊಡುವಾಗೂ ಯಾಕೆ ಕೊಡೋರು ಮಿನಿಸ್ಟ್ರಿ ಇರುವಾಗೂ ನಮ್ಮ ಜಾತಿಗೆ ಅದಕ್ಕೆ ನೀವೆಲ್ಲ ತಿಳ್ಕೊಳ್ಬೇಕು ಅವಾಜ್ ಎಬ್ಬಿಸಿದ ಮಾತ್ರ ನಮ್ಗೆ ತಿಳ್ಕೊಳಕ್ ಬಂದಿಲ್ಲ. ನಾವೆಲ್ಲ ಅವಾಜ್ ಎಬ್ಬಿಸ್ತೀವಿ. ಅವ್ರು ಮಿನಿಸ್ಟರ್ ಸಿಕ್ತು. ಆದ್ರೆ ನಂತರ 2 ಸಲ ನಮ್ಮ ಸಮಾಜಕ್ಕೆ ಭೇಟಿ ಕೊಟ್ಟರು. ಸಮಾಜದ ಭೂ ಒಡೆತನ ಆಗ್ಬೋದು, ಬೇರೆ ಬೇರೆ ಯೋಜನೆಗಳಾಗ್ಬೋದು, ಎಷ್ಟೋ ಯೋಜನೆಗಳು. ಆ ಯೋಜನೆಯೊಳಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಜನರಿಗೆ ಏನು ಪ್ರಯೋಜನಗಳು ಏನು ಸಿಗಲ್ಲ.